ಪ್ರಿಯ ವೀಕ್ಷಕರೇ, ಮೊನ್ನೆಯಷ್ಟೇ ಹೆಸ್ಕಾಂನಲ್ಲಿ ನಡೆದ ಭ್ರಷ್ಟಾಚಾರದ ಕುರಿತು ನಮ್ಮ ವಾಹಿನಿಯಲ್ಲಿ ಸುದ್ದಿ ಪ್ರಸಾರವಾಗಿತ್ತು. ಆ ಸುದ್ದಿಯ ಬೆನ್ನಲ್ಲೇ ಮತ್ತೊಂದು ಸುದ್ದಿ ಬಂದಿದೆ. ನೊಂದ ಸಂತ್ರಸ್ತ ರಾಜು ಕೋಳಿ 1 ಲಕ್ಷ ಹಣವನ್ನ ಕಳೆದುಕೊಂಡು ಪರದಾಡಿದ್ರೆ ಭ್ರಷ್ಟ ಅಧಿಕಾರಿ ಡಿಸಿಎ NP ರಾಠೋಡ್ ಲಕ್ಷ ಹಣ ಪೀಕಿ ಪಂಗನಾಮ ಹಾಕುವುದರಲ್ಲಿ ಫೇಮಸ್. ಈ ಭ್ರಷ್ಟ ಅಧಿಕಾರಿಗೆ ಸಾಥ್ ನೀಡುತ್ತಿರುವ ಅಮ್ಮಿನಗಡದ ಹೆಸ್ಕಾಂ ಕ್ಯಾಶಿಯರ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಮಾಂತೇಶ್ ಕುಂಬಾರ್. ಹೌದು, ಇವರ ಕೆಲಸನೇ ಇದು. ಈ ರೀತಿ ಕೆಲಸ ಕಳೆದುಕೊಂಡವರ ಹುಡುಕಿ ಅವರಿಗೆ ಉಂಡೆನಾಮ ಹಾಕೋದೇ ಇವರ ಕೆಲಸ. ಎಂತಹ ಅಧಿಕಾರಿಗಳನ್ನ ಪ್ರಶ್ನೆ ಮಾಡುವ ಅಧಿಕಾರಿಗಳು ಇಲ್ಲವೇ ಇಲ್ಲ. ಭ್ರಷ್ಟ ಅಧಿಕಾರಿಗಳನ್ನ ಕೇಳೋದಕ್ಕೆ ಯಾರಿಗೂ ತಾಕತ್ತು ಇಲ್ಲ ಅನ್ಸುತ್ತೆ, ದಮ್ಮು ಇಲ್ಲ ಅನ್ಸುತ್ತೆ. ಕೇವಲ 1-2 ನೋಟಿಸು ನೀಡಿ ಕ್ಷುಲ್ಲಕ ಕಾರಣಕ್ಕೆ ರಾಜು ಕೋಳಿ ನಾಗರಾಳ್ ಗ್ರಾಮ ವಿದ್ಯುತ್ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಈತನ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದಾರೆ. ಇದೀಗ ನೊಂದ ಸಂತ್ರಸ್ತ ರಾಜು ಕೋಳಿ ಮಹಾಲಿಂಗಪುರದ ಹೆಸ್ಕಾಂ ಆಫೀಸಿನಲ್ಲಿ ಟೌನ್ ಆಗಿರಬಹುದು, ಸೆಕ್ಷನ್ ಆಗಿರಬಹುದು, ಪ್ರತಿಯೊಂದು ಸೆಕ್ಷನ್ ನಲ್ಲಿ ನಡೆಯುವ ಅವ್ಯವಹಾರಗಳನ್ನ ಎಳೆಯಾಗಿ ಹೇಳಿ ಸಾಕ್ಷಿ ಸಮೇತವಾಗಿ ಗರುಡ ಬೇಟೆ ಕನ್ನಡ ನ್ಯೂಸ್ ವಾಹಿನಿಗೆ ಸಂಪೂರ್ಣ ಮಾಹಿತಿ ನೀಡೋದಾಗಿ ಹೇಳಿಕೆ ನೀಡಿದ್ದಾನೆ. ಇನ್ನು ಮುಂದೆ ಹೆಸ್ಕಾಂ ಆಫೀಸಿನಲ್ಲಿ ಭ್ರಷ್ಟಾಚಾರ ಮಾಡೋದಕ್ಕೆ ಯಾರಿಗೂ ಅವಕಾಶ ಇರಬಾರದು ಮತ್ತು ಭ್ರಷ್ಟಾಚಾರ ಮಾಡಿರುವವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದು ಸಾಕ್ಷಿ ಸಮೇತ ಒತ್ತಾಯಿಸಿದ್ದಾನೆ. ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಭ್ರಷ್ಟ ಡಿಸಿಎ NP ರಾಠೋಡ್ ಅವರಿಗೆ ಮತ್ತು ಇವರಿಗೆ ಸಹಾಯಕನಾಗಿ ಕೆಲಸ ಮಾಡುತ್ತಿರುವ ಮಾಂತೇಶ್ ಕುಂಬಾರ್ ಇವರನ್ನ ಶೀಘ್ರವಾಗಿ ಅಮಾನತುಗೊಳಿಸಿ ನೊಂದ ರಾಜು ಕೋಳಿಯವರಿಗೆ ನ್ಯಾಯ ಕೊಡಿಸಿ ಎಂಬ ಆಗ್ರಹ ಕೇಳ್ತಾ ಇದೆ. ಬ್ಯೂರೋ ರಿಪೋರ್ಟ್, ಗರುಡ ಬೇಟೆ ಕನ್ನಡ ನ್ಯೂಸ್, ಬಾಗಲಕೋಟೆ.